ಅಂತ ಹೇಳ್ದ? 5 ದಿವಸ. ಎಷ್ಟು ಮಡಿ ಚಂದ? 100 ಮಡಿ ಚಂದ. 100 ಮಡಿ ಅಲ್ಲ, 200 ಮಡಿ ಚಂದ. 5 ದಿವಸ ಬೇಡ, 1 ತಾಸು ಅವಕಾಶ ಕೊಟ್ರೆ ನಾನೇ ಒಂದು ಹೆಣ್ಣು ವೇಷ ಮಾಡ್ತೀನಿ. ವನಿತೆಯಾಗುವ ಭಾಗ್ಯ ಪಡೆದೆನು ಸುಗುಣ ನಿರುಣ ಇಲ್ಲೇ ಮಣಿ ಪಾಲ್ಗೋಪ ಅಲ್ಲೆಲ್ಲಾದ್ರೂ ಒಂದು ಕಲ್ಯಾಣ ಮಂಟಪ ಐತೆ ಅಲ್ಲಿ ಮಮ್ಮಿ ಹಾಕೊಂಡು ಬರುವ. ಬಾಡಿಗೆ ನೀವು ಕೊಡಿ. ಬಾಡಿಗೆ ಕೊಡುದಾ? ಬಾಡಿಗೆ ನಾ ಕೊಡುದಾದ್ರೆ ಇಲ್ಲೆಲ್ಲ ಗದ್ದೆ ಬೈಲೆಲ್ಲ ದೇವಸ್ಥಾನದಲ್ಲಿ ನಿಂತು ನಾಳೆಗೆ ಎಲ್ಲರೂ ಬಿದ್ದವ್ರ ಹಾಲು ಕುಡಿತೆ ಮತ್ತೆಂತ ಕೂಗ್ ಸಾಯ್ತ್ರ. ಗಂಗೆ ತುಂಗೆ ಕಾವೇರಿ ಗಂಗೆ ತುಂಗೆ ಕಾವೇರಿ ಕಾವೇರಿ ಮಣ್ಣು ಬಿಸಿಲಿನ ಜಳಗೆ ಬಂಡೆಯದಲ್ಲಿ ಮಧ್ಯರಾದಾನೆ ಕಳೆಗಾಲವು ನೋವು ನಲಿಯುವುದು ತಿರುವು ಮುರುವಬಹುದು ಬೆಳೆದ ವೃಕ್ಷವು ಮಗುಚಿ ಬೀಳುತ್ತ ಸುಳಿಯ ಜಿಗುರದು ಮರವದಾಗುವ ಕ್ಷಣವೇ ಸಗಜವು ಜಗದ ಲೀಲೆಯನ ಏನ ವರ್ಣಿಸಲಿ ನನಗೆ ನನ್ನ ಆರೋಗ್ಯ ನನಗೆ ನೋಡಿ, ಇಂಥವರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೋ ಅಲ್ಲಿವರೆಗೆ ಯಾವ ತೊಂದರೆ ಇಲ್ಲ ಅಂತ ನನಗೆ ವಿಶ್ವಾಸ ಉಂಟು. ಇಂಥವ್ರ ಆಶೀರ್ವಾದ ಇರ್ಲಿಕ್ಕಾಗಿ ನಂಗೆ ಬಾಡಿಗೆ ಕೊಡ್ಲಿಕ್ಕೆ ಆಗದೆ ಹೋದ್ರು ಕೂತ್ಗೆಯಲ್ಲಿ ಇಂಥದ್ದು 2-3 ಮಾಡ್ಕೊಳ್ಲಿಕ್ಕೆ ನಿಂಗೆ ತೊಂದ್ರೆ ಇಲ್ಲ. ಜನುಮವೀದರೆ ನಿನ್ನ ವಾರಿಸುವೆ ಎನ್ನುತ್ತ ಕಮ್ಮನಿ ಸುರಿದಳು ಬಾಳು ಬಯಲೊಳಗೆ ಗಂಗೆ ತುಂಗೆ ಕಾವೇರಿ ಗಂಗೆ ತುಂಗೆ ಕಾವೇರಿ
ನನ್ನವಳು ಜೊತೆ ಇರಲು ಬಾಳೆಲ್ಲ ಹೊಂಬಿಸಿಲು ನನ್ನವಳು ನನ್ನೊಲಮೆ ತೇರವಳು ನನ್ನೆದೆಯ ತೋಟದಲ್ಲಿ ಕಾನರಳಿ ನಿಂದವಳು ನನ್ನವಳು ನನ್ನೊಲಮೆ ತೇರವಳು ನನ್ನೆದೆಯ ತೋಟದಲ್ಲಿ ತಾನರಳಿ ನಿಂದವಳು ನಿನ್ನಳು ಮರೆದು ಜೊತೆಯಲಿ ಪ್ರೇಮಲೋಕವ ಸೇರುವ ದಾಂಪತ್ಯ ಕೆಳೆವ ಗಾಡಿ ಮದುವೆಯ ಈ ಬಂದ ಅನುರಾಗದ ಬಂದ ಮದುವೆ ಇದು ಏಳೇಳು ಜನುಮದ ಸಂಬಂಧ ಮದುವೆಯ ಈ ಬಂದ ನಾನು ನಿನ್ನ ಕರವ ಪಿಡಿದ ನಾನೇ ಧನ್ಯನು ಚಿಲುಮೆಯನ್ನ ಮಾಡದಿದ್ದ ನೀನೆ ಮಾನ್ಯಳು ನಾನೇ ಧನ್ಯನು ಚಿನ್ನಪ್ಪ ನಿನ್ನ ತೋರೆ ತೋದೆ ಕೇಳಲೆ ಚಿಂತೆ ನದಿಯೊಂದು ಹರಿವ ರೀತಿ ಕಡಲನ್ನು ಸೇರು ನೀತಿ ಬಾಳು ಬಯಲೊಳಗೆ ಗಂಗೆ ತುಂಗೆ ಕಾವೇರಿ ಗಂಗೆ ತುಂಗೆ ಕಾವೇರಿ ಆದಿದೇವ ಸಕಲಾಗಮ ಪೂಜುವ ಯಾದವ ಕುಲ ಮೂಲನ ರೂಪ